ಏನ್ರಪ್ಪ ಕೆಲಸ ಮಗ್ಗಿದ್ದಕ್ಕೆಲ್ಲ ಬಿಡಂಗಿಲ್ಲ, ಕರೆಕ್ಟಾಗಿ ಮಾಡಬೇಕು. ನೀವು ರೆಡಿದ್ದೀರ ತಾನೇ ಮಾಡೋಕ್ಕೆ? ಅಣ್ಣ, ಇವಾಗ ನಾವು ಎಂಥ ಪರಿಸ್ಥಿತಿನಾಗ ಇದೀವಿ ಅಂತ ಹೇಳಿದ್ರೆ ದೇವರಣೆಗೂ ನಮಗಂತೂ ಭಾಳ ಮುಖ್ಯ ಆಗೋಗ್ಬಿಟ್ಟೈತಣ್ಣ. ಕೆಲಸನೇ ನಮ್ಗೆ ಇಂಪಾರ್ಟೆಂಟ್. ಈಗ ಇವನ್ ಮಾಡನಿ ಹಂಗೆ ತಗ್ಲಾಕೊಂಡ್ಬಿಟ್ಟಿದೀವಿ ನಾವಂತೂ. ಹುಸಿ ತಗ್ಲಾಕೊಂಡಿಲ್ಲ. ಅಯ್ಯೋ, ನಮ್ಮ ಪರಿಸ್ಥಿತಿ ಯಾವ ನಾಯಿಗೂ ಬ್ಯಾಡ ಅನ್ನಂಗೆ ಆಗೋಗ್ಬಿಟ್ಟೈತೆ ನನಗಂತೂ. ಇವನು ಅಂತ ಹೇಳನಿ ಎಲ್ಲ ಕಡೆಯಿಂದನೂ ಅದೇನೋ ಅಂತಾರಲ್ಲ, ಅಯ್ಯೋ ಬುಡಿ ಯಾಕೆ ಸುಮ್ಕಿನಿ, ನಮ್ಮ ಕಷ್ಟ ಹೇಳ್ಕೋಬೇಕು. ಭಾಳ ನಾವು ನೋವಾಗಿದ್ದೀವಿ ನಾನಂತೂ. ನೋಡಿ, ಒಬ್ಬ ಅಮ್ಮ ಕೆಲಸ ಕೊಡೋದು ನೀವೇನೇ ಹೆಂಗನ ಮಾಡಿ ನಾನು ಹೇಳ್ತೀನಿ. ಅಯ್ಯಮ್ಮ ಏನು ಹೇಳಿದ್ರು ಅದಕ್ಕೆ ಸರಿ ಆಯಿತು ಅನ್ನಿ. ಹೆಂಗೋ ಪರವಾಗಿಲ್ಲ, ಒಳ್ಳೆ ಕುಳ ಸರಿನಾ. ಹೆಂಗೋ ನಿಮ್ಗೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ನೀವು ಯಾವ್ದನ್ನ ಕೆಲಸ ಹೇಳಿ ಮೇಡಮ್ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ. ಪಾಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಅಲ್ಲಿ ಕಿರಿಕು ಪರಿಕು ಅಂತವೇನು ಮಾಡೋಂಗಿಲ್ಲ ನೀವಂತೂ ಸರಿನಾ. ಹೆಂಗೋ ಮಾಡಿ ಒಪ್ಕೊಂಡತ್ತಾಗೆ ಏನೋ ಒಂದು ಕೆಲಸ ಮಾಡ್ಕೊಂಡತ್ತಾಗೆ ಹೋಗಿ ಕಾಸು ಗೀಸು ಕೊಡ್ತಾಳೆ. ಅಯ್ಯೋ, ನನಗೆ ಎಂತೆಂಥದ್ದು ಕೆಲಸ ನಮಗೆ ಬರೋಕ್ಕಿಲ್ಲ. ನಮಗೆ ನನಗೆ ಈ ಬುಕ್ಸ್ ಮಾಡು ಅಂದರೆ ಮಾಡ್ತೀನಿ. ಅದು ಬಿಟ್ಬಿಟ್ಟು ನನಗೆ ಈ ಕಂಪ್ಯೂಟರ್ ಮುಂದೆ ಒತ್ತದು ಪತ್ತದು ಅವೆಲ್ಲ ನನಗೆ ಬರೋಕ್ಕಿಲ್ಲ. ಅಯ್ಯೋ, ಅಮ್ಮನ ಕೇಳೋನಿರು. ಕೇಳೋಕ್ಕಿಂತ ಮುಂಚೆನೇ ನಂಗೆ ಅದು ಬರೋಕ್ಕಿಲ್ಲ, ನಂಗೆ ಅದು ಮಾಡೋಕ್ಕಿಲ್ಲ ಅಂತಂದರೆ ಹಂಗೆ ಫಸ್ಟು ಹೋಗಿ ಕೇಳೋನಿ. ಹಿಂಗೆ ಅಂತ ಹೇಳ್ಬಿಟ್ಟು ಕೇಳೋನಿ. ಅಲ್ಲಿ ಹೋಗಿ ಕೇಳಿದ್ಮೇಲೆ ಅಮ್ಮ ಏನು ಹೇಳ್ತಾಳೋ ಅದೇನೇ ಲೆಕ್ಕ. ನೀವಿಬ್ರು ನೋಡ್ತಾಳೆ, ಮಾತಾಡ್ತಾಳೆ ಒಂದು ಸ್ವಲ್ಪ ಹೊತ್ತು. ಆಮೇಕಿಂದ ಅಮ್ಮನ ಮನ್ಸಿಗೆ ಏನು ಅನ್ನಿಸ್ತದೋ ಅದನ್ನೇನಿಯ ಮಾಡ್ತಾಳೆ. ಸರಿನಾ. ನೀವು ಸುಮ್ಕೆನೇನಿಯ ಏನು ಮಾತಾಡ್ತಿದ್ದಂಗೆ ತೆಪ್ಪಗೆ ನನ್ನ ಜೊತೆ ಬರ್ರಿ. ನಾನು ಕರ್ಕೊಂಡೋಗಿ ಪಾಪ ಕೊಡಿಸ್ತೀನಿ. ನಿಮ್ಮ ಕಷ್ಟ ಕೇಳೋಕ್ಕಾಯ್ತಿರಲಿಲ್ಲ, ಅದಕ್ಕೆ ಕರ್ಕೊಂಬಿಟ್ಟು ಬಂದೆ. ಕಣಪ್ಪ, ಅದೊಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಸಾಕು. ಅದ್ರಾಗೂ ಒಳ್ಳೆ ಹುಡುಗರಾಗಿರ್ಬೇಕು, ದೇವ್ರಂಥ ಮನುಷ್ಯರಾಗಿರ್ಬೇಕು, ಹಂಗೆ ಹಿಂಗೆ ಚೆನ್ನಾಗಿರ್ಬೇಕು ನೋಡೋಕ್ಕೆ ಅಂತೆಲ್ಲ ಹೇಳ್ತಿದ್ಲು. ಹೆಂಗೋ ನೀವು ನೋಡೋಕ್ಕೂ ಸಂದಕ್ಕಿದ್ದೀರ. ಹೆಂಗೋ ನಿಮ್ಮ ಪಾಡು ನೀವು ಇದ್ಬಿಡಿ. ಹೆಂಗೋ ಕೆಲಸ ಇದು ಮಾಡ್ಕೊಂಡು ಬರ್ರಿ ಹೋಗೋಣ. ಲೋ ತಮ್ಮ, ಇದೆಯಲ್ಲ ದೊಡ್ಡ ಆಫೀಸ್ ಇದ್ದಂಗೆ ಹೋಯ್ತೆ. ನಂಗೆ ಇಂಥ ಕೆಲಸ ಎಲ್ಲ ಮಾಡೋಕೆ ಬರೋಕ್ಕಿಲ್ಲ ಕಣ್ಲಾ. ಅಣ್ಣ, ದೊಡ್ಡ ಆಫೀಸ್ ಒಂದಿದ ತಕ್ಷಣ ಎಲ್ಲ ಆಫೀಸ್ ಕೆಲಸನೇ ಇರ್ತವೆ. ಮಾಮೂಲಿ ಕೆಲಸಗಳು ಇರ್ತವೆ. ಸುಮ್ಮನೆ ಸಣ್ಣ ಪುಟ್ಟ ಎತ್ತಿಕ್ಕೋದು ತಂದು ಕೊಡೋದು ಅಂತವೆಲ್ಲ ಇರೋಕ್ಕಿಲ್ವೇ? ನೀನು ಒಳ್ಳೆ ಈಗಲಿಂದನೇ ಎದ್ರಕೊಂಡು ಸಾಯ್ತೀಯ ಕಣಪ್ಪ. ನೀನಂತೂ ನೀನು ಎದ್ರಕೊಂಡು ಗಿದ್ರಕಣ ಬೇಡ, ಸುಮ್ಕಿರು. ನಾನು ಮಾತಾಡ್ತೀನಿ. ನಾನು ಓದಿದ್ದೀನಲ್ಲ, ನಿಂಗೆ ಸಹಾಯ ಮಾಡಿಕೊಡ್ತೀನಿ. ಈಗ ನಮ್ಮ ಕಾಸು ದುಡಿಯೋದು ಮುಖ್ಯ. ಆದರೂ ಆಫೀಸ್ ನೋಡಿದ್ರೆ ಅಯ್ಯೋ ಜೀವ ಎಲ್ಲ ನೋಡೋಗ್ತದೆ ಕಣ್ಲ. ನಮ್ಗಿಂತವೆಲ್ಲ ಗೊತ್ತಿಲ್ವಲ್ಲ. ನೋಡು, ಕಂಪ್ಯೂಟ್ರಿ ಅವೆಲ್ಲ ಬರೋಕ್ಕಿಲ್ವಲ್ಲ. ಅದಕ್ಕೆ ಹುಸಿ ಬಾಯಿ ಬಾಯ್ತದೆ. ಅಣ್ಣ, ಈಗ ಸುಮ್ಮನಿರೋಣ. ನೀನು ಸುಮ್ಕಿರ್ಲ. ನಾನು ಹೇಳ್ತೀನಿ ಅವ್ರಿಗೆ, ಈ ಬೇಡ, ಚೆನ್ನಾಗಿರೋ ಕೆಲಸನ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಹೇಳ್ತೀನಿ. ಸುಮ್ಕಿರ್ ನೀನು. ಎಲ್ಲೋ ಇನ್ನೂ ಮೇಡಮ್ ಅವ್ರು ಬಂದಿಲ್ವೋ. ನಾವು ಸರ್ನ ಬಂದ್ಬಿಟ್ವಿ. ಫೋನ್ ಹಾಕ್ಬಿಟ್ಟು ನೋಡ್ತೀನಿ ರೀ. ಒಳಗೆ ಹೋಗಿ ಮೇಡಮ್ ಅವ್ರ ತಂಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಅಣ್ಣ, ನಮ್ಗೆ ಇಲ್ಲಿ ಕೆಲಸ ಸಿಕ್ಬಿಡ್ತು ಅಂತಂದರೆ ಫುಲ್ ಒಫಿಸಿಯಲ್ ಲೆವೆಲಾಗಿ ಇದ್ಬಿಡ್ಬೋದು ಕಣ್ಣ. ನಾವಂತೂ ಏನು ಯಾರು ನಮ್ಮನ್ನು ಕೇಳೋರು ಹೇಳು. ಎಂಥ ಸಂದಕ್ಕೈತಿ, ಹೆಂಗೈತಿ ನೋಡ್ದ ಆಫೀಸು. ಇಂಥ ಆಫೀಸಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮಗೂ ಏನು ಹೊಸಿ ಮೂರ್ವದಿ ಸಿಗ್ತದ? ಎಲ್ಲರೂ ನಮಗೆ ಮೂರ್ವದಿನವೇ ಕೊಡ್ತಾರೆ. ಸುಮ್ಕಿರೋ. ಏನು ಕೊಡ್ತಾರೋ ಏನು ಬಿಡ್ತಾರೋ, ಸುಮ್ಕಿರ್ಲ. ಕರ್ಕೊಬಿಟ್ಟು ಬರ್ರಿ ಒಳಗಡಿಕೆ ಅಂತ ಹೇಳ್ತಾವ್ರೆ. ಬರ್ರಿ. ಹಾಂ, ನಡಿಯೋಣ. ಮೇಡಮ್ ಅವರೇ, ನೀವು ಹೇಳ್ದಂಗೆನೆಯಾ ಇಲ್ಲಿ ನೋಡಿ ಕರ್ಕೊಂಬಿಟ್ಟು ಬಂತೀನಿ. ನೋಡಿ, ತುಂಬ ಒಳ್ಳೆಯವರು. ನೋಡಿ ಎಂಥ ಸಂತಕವ್ರೆ ನೋಡಕ್ಕೂ ನಮ್ಮೂರವ್ರೇನೆಯ, ನಮ್ಗೆ ಗೊತ್ತಿರೋರೇನೆಯ ಕರ್ಕೊಂಬಿಟ್ಟು ಬಂದಿದ್ದೀನಿ. ನೋಡಿ ಪಾಪ ಇವರಿಬ್ರಿಗೂ ಒಂದೊಂದು ಕೆಲಸ ಒಂದು ಕೊಟ್ಬಿಡಿ. ಹೋ, ಏನು ನಿಮ್ಮ ಹೆಸ್ರೇನು? ಮೇಡಮ್ ಅವರೇ, ನನ್ನ ಹೆಸರು ಶ್ಯಾಮ ಅಂತ. ನನ್ನ ಹೆಸರು ರಾಮ ಅಂತ. ಹೋ, ವಾಟ್ ಎ ಸ್ವೀಟ್ ನೇಮ್ಸ್. ವಾವ್. ಕುತ್ಕೊಳ್ಳಿ, ಚೇರ್ ಮೇಲೆ ಕುತ್ಕೊಳ್ಳಿ. ಅಯ್ಯೋ, ಪರವಾಗಿಲ್ಲ ಮೇಡಮ್ ಅವರೇ, ಅದೇನೋ ಕೇಳಿ ನೀವೇ ಇದು ಮಾಡಿ ಕಳಿಸಿ. ಅಲ್ಲ ಮೇಡಮ್ ಅವರೇ, ಇವ್ರನ್ನ ಏನಾರ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ. ಇವನ್ಗೋಸಿ ನಮ್ಮ ಶಾಮಂಗೆ ಹೊಸಿ ಕಂಪ್ಯೂಟ್ರ್ ಎಲ್ಲನೂ ಬರ್ತದೆ. ಕಂಪ್ಯೂಟ್ರದ್ದು ಅದು ಇದು ಎಲ್ಲನೂ. ಆದರೆ ನಮ್ಮ ಇವನಿಗೆ ರಾಮಂಗೆ ಏನು ಬರೋಕ್ಕಿಲ್ಲ ಹೊಸಿ. ಅವನು ಮೊದಲಿಂದನೂ ಏನಂಥ ಕೆಲಸಗಳೆಲ್ಲ ಮಾಡಿ ಬಂದಿಲ್ಲ. ಅವ್ನಿಗೇನು ಬರೋದೂ ಇಲ್ಲ. ನೀವೇನೇ ನೀವು ಹೊಸಿ ಹೆಂಗೋ ನೋಡಿ ಹೊಸಿ ಕೆಲಸ ಕೊಡಿ ಅವನಿಗೂ. ಸರಿನೇ. ನಮ್ಮ ಈಗಲೂ ಭಾಳ ಒಳ್ಳೆಯರು, ತುಂಬ ಅಂದರೆ ತುಂಬ ಒಳ್ಳೆಯರು. ನೋಡಿ ನೀವೇನೇನಿಯ ನೋಡೋಕೆ ತುಂಬ ಡೀಸೆಂಟಾಗಿ, ತುಂಬ ಒಳ್ಳೆ ಹುಡುಗರ ಥರನೇ ಇದ್ದೀರಾ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ರು. ಹಾಂ, ಓಕೆ, ನಿಮಗೆ ಕೆಲಸ ಕೊಡ್ತೀನಿ. ಈ ಥರ ಮಾಮೂಲಿ ಪ್ರಾಜೆಕ್ಟ್ ವರ್ಕ್ಸು ಅವೆಲ್ಲ ಶ್ಯಾಮ್ ನೀವು ಮಾಡ್ತೀರಾ? ನನ್ನ ಪ್ರಾಜೆಕ್ಟ್ ವರ್ಕ್ಸ್ ಅದು ಇದು ಎಲ್ಲ ಕೊಟ್ಟರೆ? ಹಾಂ ಮೇಡಮ್, ಮಾಡ್ತೀನಿ ಮೇಡಮ್. ಸ್ವಲ್ಪ ನನಗೆ ಹೇಳ್ಕೊಟ್ರೆ ಪರವಾಗಿಲ್ಲ, ನಾನೇ ಮಾಡ್ತೀನಿ ಮೇಡಮ್. ನೀನು ಈ ಡ್ರೈವಿಂಗ್ ಆ ಥರ ಕೆಲಸ ಎಲ್ಲ ಮಾಡ್ತೀನಪ್ಪ? ಓ ಮೇಡಮ್ ಅವರೇ, ಅಂಥ ಕೆಲಸ ಆದರೆ ಮಾಡ್ತೀನಿ. ಈ ಕಂಪ್ಯೂಟ್ರಿ ಕೆಲಸಗಳೆಲ್ಲ ನಮಗೆ ಬರೋಕ್ಕಿಲ್ಲ ಮೇಡಮ್ ಅವರೇ. ನಾವು ಅವತ್ತಿಂದನೂ ಆ ಕಂಪ್ಯೂಟ್ರಿಗೆ ಮಕನೇ ನೋಡೋಕ್ಕಿಲ್ಲ ನಾವು. ನಮ್ಗೆ ಅವತ್ತಿಂದ ಆಗಿ ಬರೋಕ್ಕಿಲ್ಲ. ಇವು ನನ್ನ ತಮ್ಮ ನೋಡ್ಕೊತಾನೆ, ನಮ್ಗೆ ಅವೆಲ್ಲ ಗೊತ್ತಾಗೋಕ್ಕಿಲ್ಲ. ನೋಡಿ, ನಮ್ಮ ಆಫೀಸಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಇವರಿಗೂ ನಾನು ಮೊದಲೇ ಹೇಳಿದ್ದೆ. ನಾನು ಇಲ್ಲೆಲ್ಲ ಆಫೀಸಲ್ಲಿ ಏನು ಯಾಕೆ ಹೇಗೆ ಅದೆಲ್ಲ ಕೇಳಂಗಿಲ್ಲ, ಸರಿನಾ?
ಹಾಗೆಯೇ ನಿಮಗೆ ಮದುವೆ ಆಗಿಲ್ಲ ತಾನೇ? ಮದುವೆ ಆಗಿರೋರಿಗೆ ನಾನು ಕೆಲಸ ಕೊಡಲ್ಲ. ಇಲ್ಲ ಮೇಡಮ್, ನಮಗೆ ಮದುವೆನೇ ಆಗಿಲ್ಲ, ನಾವಿಬ್ರು ಬ್ಯಾಚುಲರು. ಹ್ಞೂ ಮೇಡಮ್, ಅವ್ರಿಗೆ ಮದುವೆನೇ ಆಗಿಲ್ಲ, ಬ್ಯಾಚುಲರು. ಹೋ, ಗುಡ್ ಗುಡ್, ನಂಗೆ ಇದೇ ಬೇಕಿತ್ತು. ಹಾಂ, ಇಬ್ಬರು ಮದುವೆ ಆಗಿಲ್ದಂಗೆ ಇರಬೇಕಿತ್ತು. ನಿಮ್ಮಿಬ್ರಿಗೂ ಮದುವೆ ಆಗಿಲ್ಲ ತಾನೇ? ನಾಳೆಲ್ಲ ಮದುವೆ ಆಗ್ಬಿಟ್ಟಿದೆ ಅಂತ ಅನ್ಕೊಂಡೆ. ಇಲ್ಲ 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 ಮೇಡಮ್ ಅವರೇ, ನಮ್ಮಿಬ್ರಿಗೂ ಮದುವೆ ಆಗಿಲ್ಲ, ನಾವಿಬ್ರು ಬ್ಯಾಚುಲರ್ಸ್ ಅಷ್ಟೇನಿಯ. ನಾವಿಬ್ರು ಅಂದರೆ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ವಿ, ಆಗಲಿಲ್ಲ. ಓಕೆ, ನೀವು ಹಾಗಾದರೆ ನಾಳೆಯಿಂದನೇ ಕೆಲ್ಸಕ್ಕೆ ಬನ್ನಿ, ಸರಿನಾ? ಇನ್ನು ಉಳಿದಿರೋದೆಲ್ಲ ನಾನು ನಿಮಗೆ ನಾಳೆನೇ ಹೇಳ್ತೀನಿ. ಹಾಂ, ಓಕೆ. ಆ್ಯಕ್ಚುಲಿ ನನಗೆ ಒಂದು ಪರ್ಸ್ನಲ್ ಮೀಟಿಂಗ್ ಬೇರೆ ಇದೆ, ನಾನು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ನಿಮ್ಮ ಡೀಟೇಲ್ಸ್, ನಿಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ನೀವು ಹೊರಡಿ. ನಮ್ಮ ಮ್ಯಾನೇಜರ್ ಇದ್ದಾರಲ್ಲ, ಅವರೆಲ್ಲ ಕಲೆಕ್ಟ್ ಮಾಡ್ಕೋತಾರೆ ನಿಮ್ಮದು. ನಾಳೆಯಿಂದ ರೆಗ್ಯುಲರಾಗಿ ಕರೆಕ್ಟಾಗಿ ಆಫೀಸಿಗೆ ಬಂದುಬಿಡಿ. 9 o'clock ಆರಾಮಾಗಿ ಬನ್ನಿ. ಆಯಿತು ಮೇಡಮ್ ಅವರೇ, ಆಯಿತು ಮೇಡಮ್ ಅವರೇ. ಸಂಬಳ ನೋಡಿ, ಸ್ಟಾರ್ಟಿಂಗಲ್ಲಿ ಕಡಿಮೆನೇ ಕೊಡ್ತೀನಿ, ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಒಳ್ಳೆತನ, ನಿಮ್ಮ ಬಿಹೇವಿಯರ್ ಅದೆಲ್ಲ ನೋಡಿ ನಾನೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಓಕೆನಾ? ನೋಡೋಣ, ಒಂದು ಸ್ವಲ್ಪ ದಿನ ಎಲ್ಲನೂ ನೋಡಿ ಆಮೇಲೆ ರೈಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಒಂದು 15,000 ಸಾವಿರ ಕೊಡ್ತೀವಿ. ಆಮೇಲೆ ಬೇಕಾದರೆ ನೋಡೋಣ. ಸಾಕು ಮೇಡಮ್ ಅವರೇ, ಸಾಕು, ನಂಗಂತೂ ತೃಪ್ತಿ. ಯಪ್ಪ, ಸಾಕು ಮೇಡಮ್ ಅವರೇ. ಸರಿ, ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಲೋ, ನಮ್ಮ ಮದುವೆ ಆಗಿಲ್ಲ ಅಂತ ಯಾಕ್ಲ ಹೇಳಿದೆ? ಒಂದಲ್ಲ ಅಂತ ನಂಗೆ 2 ಮದುವೆ ಆಗೈತೆ, ಸಾಲ್ದೇನ್ಲ? ನೀನು ಬಾಯಿ ಮುಚ್ಕೊಂಡಿರ್ತೀಯ ನೀನು? ಹಾಂ, ಓಹೋ ಬಂದ್ಬಿಟ್ಟ ಇಲ್ಲಿ 7ಕ್ಕೆ ನಂದೆಲ್ಲಿಕ್ಲಿ ಅಂತ. ನೋಡು, ಈಗ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನೀನು ನೋಡ್ತಾರೆ ಇವರು. ಏನಿನ್ನ ಸುಮ್ಕಿರ್ಲ, ಏನು ಆಗಿಲ್ಲ ಅಂತ ಹೇಳೋಕ್ಕೆ ನಿನಗೇನಾಯ್ತದೆ? ಕೆಲಸ ಇಲ್ಲ, ಏನಿಲ್ಲ, ಕಮಿಟ್ಮೆಂಟ್ಸುಗಳು ಲಕ್ಷ ಆಗಿವೆ ಕಮಿಟ್ಮೆಂಟ್ಸುಗಳು. ನಿಂಗೂ ಗೊತ್ತಲ್ವ, ಮನೆ ಕಡೆ ಏನೋ ಒಂದು ಚೂರು ಎಡವಟ್ಟಾಯಿತು ಅಂದ್ರೂ ತಲೆ ಮೇಲೆ ತಗೊಬಂದು ಇಕ್ತಾರೆ ಸರಿಯಾಗಿ. ಅಷ್ಟೇ ನೀನಿಯ ನೋಡು, ಸಾಲ ಪಾಲ ಎಲ್ಲ ತೀರ್ಸೋ ಗಂಟನೂ ಕೆಲಸ ಮಾಡನಿ, ಒಂದು ವರ್ಷ ಕಷ್ಟಪಟ್ಟು ಏನೋ ಒದ್ದಾಡನಿ, ಎಲ್ಲ ತೀರಿದ್ಮೇಲೆ ಕೈ ಕೊಟ್ಬಿಟ್ಟು ನೆಟ್ಟು ಹೊಂಟು ಬಿಡನಿ, ಅಷ್ಟೇನೇ. ಸರಿಯಾಗಿ ಹೇಳ್ದೆ ರಾಮ. ಲೋ, ಗಾಳಿ ಬಂದ ಕಡೆ ತೂಳ್ಕೋಬೇಕು ಕಣ್ಲಾ. ಇಂಥ ಚಾನ್ಸ್ ಮತ್ತೆ ಸಿಗ್ತದೋ ಸಿಗೋಕ್ಕಿಲ್ವೋ? ಬ್ಯಾರೆ ಕಡೆ ಎಲ್ಲನೂ ಕೆಲಸ ಆಯ್ತದೋ ಆಗಕ್ಕಿಲ್ವೋ? ನಿಂಗೇನು ಗೊತ್ತಾ? ಅಯ್ಯೋ, ಹಂಗಂತ ನಳಿಕೆ ನಾವು ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗೋಗ್ಬಿಟ್ರೆ ಇವನ್ ಮಾಡೋದು ಆಮೇಲೆ ಭಾಳ ಕಷ್ಟ ಆಗೋಗ್ಬಿಡ್ತದೆ ಅಲ್ವಾ? ಅಷ್ಟೊತ್ತಿಗೆ ಚೆನ್ನಾಗಿ ಹುಡ್ಕೊಂಡಿರ್ತೀರಲ್ಲ, ಅಕ್ಕಪಕ್ಕ ಬೇರೆ ಕೆಲಸ ಹುಡಿಕೊಂಡು ನೀವು ಮುಂದಿಯಾಗಿ ಹೋಗಿವ್ರಂತೆ. ಯಾಕರ್ಲೆ ತಲೆ ತಿನ್ಕೋತೀರಾ? ಕೆಲಸ ಬೇಕು ಅಂತಿದ್ರೆಲ್ಲ ಕೊಡ್ತಿದ್ದೀನಿ. ಸರಿ, ಅಯ್ಯೋ ನನಗೆ ಕೆಲಸ ಕೊಡಿಸು, ಪ್ಯಾಟರ್ನಾಗಿದೆಯಲ್ಲ ಅಂದೆ. ನಾನೇ ನಿಮ್ಮ ಒಳ್ಳಿನಾಗಿದ್ದೀನ ನೋಡಿ, ನಾನು ಪ್ಯಾಟರ್ನಾಗಿರೋದಕ್ಕೆ ಜಾಮ್ ಜೂಮ್ ಅಂತೇಳ್ಬಿಟ್ಟು ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ನೋಡು ಹೆಂಗಿದೆಯಾ. ನಿನಗೂ ನನಗೂ ಎಷ್ಟು ವ್ಯತ್ಯಾಸ ಐತಿ ಹೇಳು. ಬಾರ್ಲ, ನೀನು ಸುಮ್ಕೇನೆ, ನಿನಗೇನು ಅರ್ಥನೇ ಆಗೋದಿಲ್ಲ ನಿನಗಂತೂ. ಸರಿ ಬಿಡಪ್ಪ, ಆಯ್ತು, ಇನ್ನೇನು ಮಾಡೋಕ್ಕಾಯ್ತದೆ? ನಾವು ಕಷ್ಟದಾಗಿದ್ದೀವಲ್ಲಣ್ಣ, ಬಿಡು. ಈಗೆಲ್ಲ ಕಷ್ಟ ಗಂಟೆ ಸುಳ್ಳೋ ಬಳ್ಳ ಹೇಳ್ಕೊಂಡು ಹೆಂಗೋ ಜೀವನ ಮಾಡಿದ್ರಾಯ್ತು. ನೋಡಿ, ಹೋಗೋಣ. ನಾನು ಕೆಲಸ ಕೊಡಿಸಿರೋದಕ್ಕೆ ನನಗೆ ಸರಿಯಾಗಿ ಪಾರ್ಟಿ ಗಿಟ್ಟಿ ಕೊಡಿಸ್ಬಿಟ್ಟು ಹೋಗ್ಬೇಕು. ನೋಡಿರಿ. ಲೇ ಪ್ರೇಮಿ, ಲೇ ಪ್ರೇಮಿ. ಏನ್ರಿ? ನನ್ನ ಹೆಂಡತಿಯಲ್ಲಿ ನೇತ್ರ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗವಳೆ. ಸರಿ. ಲೇ ಪ್ರೇಮಿ, ಏನು ಅನ್ಕೊಂಬಿಟ್ಟೆ ನಿನ್ನ ಗಂಡನ? ನಿನ್ನ ಗಂಡ ಇವಾಗ ದೊಡ್ಡ ಆಫೀಸಾಗೆ ಕೆಲ್ಸಕ್ಕೆ ಸೇರ್ಕೊಂಡವನೇ ಕಣೆ. ಏನ್ರಿ ಹೇಳ್ತಿದ್ದೀರಾ ನೀವು? ದೊಡ್ಡ ಆಫೀಸಾಗ ಕೆಲ್ಸವೇ? ದೇವ್ರಣೆ, ನಿಜವಾಗೂ? ನಾನು ಯಾಕೆ ಸುಳ್ಳು ಹೇಳಿ? ನಂಗೆ ಸುಳ್ಳು ಹೇಳ್ಬಿಟ್ಟು ಏನ್ಲೇ ಬರ್ತದೆ ನನಗೆ? ನೋಡು, ಫುಲ್ಲು ದೊಡ್ಡ ಆಫೀಸು. ನೀನು ಏನು ಅನ್ಕೊಂಡಿದ್ದೀಗ? ಬೋಲೆ ಸಂದಕೈತೆ, ಅಲ್ಲಿ ಎಲ್ಲನೂ ಸೂಟು ಬೂಟು ಹಾಕ್ಕೊಂಡಿರೋನೇ ಇರೋದು. ನಾನು ಅಲ್ಲಿ ಕೆಲಸ ಕೊಟ್ಬಿಟ್ರು ಗೊತ್ತೇನು ನನಗೆ? ನೋಡು, 15,000 ಸಂಬಳ ಸ್ಟಾರ್ಟಿಂಗು. ಇನ್ನೂ ಸಂದಕ್ಕೆ ನೀನು ಒಳ್ಳೆ ಕೆಲಸ ಮಾಡಿ ಒಳ್ಳೆನು ಅಂತ ಅನ್ನಿಸ್ಕೊಬಿಟ್ರೆ ಇನ್ನೂ ಶಾನೆ ಕೊಡ್ತೀವಿ ಅಂತ ಹೇಳೋರೆ ಮೇಡಮ್ ಅವರು ಅಂತನೂ ಗೊತ್ತೇನು? ಸೂಪರಾಗಿರೋ ಕೆಲಸ. ನನ್ನ ಏನು ಅನ್ಕೊಂಡಿದ್ಯಾ? ಏನು ನಾನು ಓದಿಲ್ಲ ಮಾಡಿಲ್ಲ ಅಂತ ಅನ್ಕೊಂಬಿಟ್ಟೇನು? ನನಗೂ ಬರ್ತದಮ್ಮು ಎಲ್ಲನೂ. ಇನ್ನು ಮ್ಯಾಲೆ ಏನಿದ್ರು ಜಾಸ್ತಿ ನಾವು ಲೆವೆಲ್ಲಾಗೆ ಏನೇ ಇರೋದು ನೋಡ್ತಾ ಇರು. ಏನು ಅನ್ಕೊಂಬಿಟ್ಟಿದ್ಯಾ ನೀನಂತೂ? ನಾನು ದಣ್ಣನ ಮಗ ಅಂತಿತ್ತಲ್ಲ, ನಮ್ಮಮ್ಮಂಗೆ ಹೇಳ್ಬೇಕು. ನಮ್ಮಮ್ಮ ಯಾವ ಲೆವೆಲ್ಗೆ ಬೆಳೆದೀವಿ ಅಂತ ಹೇಳ್ಬಿಟ್ಟು ಈಗ ಏನು ಎಲ್ಲ ಹಿಂಗ್ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಲೇ ನೇತ್ರ, ನಮ್ಗೆ ಕೆಲಸ ಸಿಕ್ತು ಕಣೆ. ಏನ್ರಿ ಹೇಳ್ತಿದ್ದೀರಾ? ನಿಜನಾ? ಏನ್ ಕೆಲಸ ರೀ? ಎಂತ ಕೆಲಸ ರೀ? ಒಳ್ಳೆ ಸಂಬಳನಾ? ಸ್ಟಾರ್ಟಿಂಗ್ 15,000 ಇಬ್ರಿಗೂ ಸಂಬಳ. ಆಮೇಕಿಂದ 7,000 ಇನ್ನು ಶಾನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ 15,000 ಅಷ್ಟೇ ಏನಿಯ. ಹೋಗ್ತಾ ರೈಸ್ ಮಾಡ್ತಾರಂತೆ. ಕಣಮ್ಮ, ಹೆಂಗೋನು ಕೆಲಸನ ಸಿಕ್ತಲ್ಲ, ಹೆಂಗೋನು ನೀವು ಹೆಂಗೋ ಒಂಚೂರು ನೀವು ಇಲ್ಲಿ ಅದು ಇದು ಅಂತ ಮಾಡ್ಕೊಂಡು ಹೋಗಿ, ನಾನು ಇವನು ಕೆಲಸ ಮಾಡ್ಕೊಂಡು ತಿಂಗ್ಳಿಗೆ ಒಂದು 30,000 ರೂಪಾಯಿ ತಗೊಂಬಿಟ್ಟು ಬರ್ತೀವಿ. ಸರಿನಾ? ಹೆಂಗೋ ಮುನ್ನಡ್ಕೊಂಡು ಹೋಯ್ತದೆ. ನೀವಿಬ್ರು ಏನೋ ಒಂಚೂರು ಕೆಲಸ ಮಾಡಿ, ನಾವು ಯಾರ ಮುಂದೆನೂ ತಲೆ ತಗ್ಸಂಗಿರಕ್ಕಿಲ್ಲ. ಅಯ್ಯೋ, ನೋಡ್ದೇನೆ, ಕೊನೆಗೂ ದೇವರು ಬಿಡ್ಲಿಲ್ಲ. ನಂದು ಕೊನೆಗೂ ದೇವರು ನಮ್ಮ ಪರೇನಿ ಅವನಿ. ನಮ್ಮ ಗಂಡುಗಳು ಕೆಲಸ ಸಿಕ್ಬಿಡ್ತು. ನಮ್ಮ ಯಜಮಾನ್ರಿಗೂ ಅಲ್ಲೇ ನಿಮ್ಮ ಆಫೀಸಾಗ ಏನಂತೆ ಕೆಲಸ. ಇಬ್ರು ನಿಮ್ಮ ಯಜಮಾನ್ರು ಮಾಡತ್ತಾಗಂತೆ, ನಮ್ಮ ಯಜಮಾನ್ರು ಮಾಡೋದು ದೊಡ್ಡ ಆಫೀಸ್ ಅಂತೆ. ಒಳ್ಳೆ ಕೆಲಸ ನೀಯ. ಇದನ್ನು ನೋಡಿ ಇವಾಗ ಅತ್ತೆಗೆ ಹೇಳಿ ಚೆನ್ನಾಗೆ ಉರಿಸ್ಬೇಕು ಎಲ್ರಿಗೂ. ನೋಡ್ದ ನಮ್ಮ ಅದೃಷ್ಟ ಹೆಂಗೆ ಕುಲಾಯಿಸ್ತು ಅಂತ ಹೇಳಿ.
ನಿಜವಾಗೂ ನಾನು ಮನೆಯಿಂದ ಬೇಜಾರಾಗಿ ಬರ್ತಾ ಇದ್ದೆ, ನಮ್ಮ ಅಮ್ಮನೇನು ಸಹಾಯ ಮಾಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೋಲ್ ಬೇಜಾರಾಯ್ತಿತ್ತು. ಇವಾಗ ನಿಜವಾಗೂ ಹೇಳಿದ ಮಾತು ಕೇಳಿ ಬೋಲ ಆನಂದ ಆಯ್ತೈತೆ ರೀ. ಇನ್ಮೇಲೆ ಬೆಳಿಗ್ಗೆನೇ ಹೋಗಿ ನಾನು ಹಂಗೇನಿಯ ಈ ಪ್ರೇಮಿ ಏನೋ ಒಂದು ಮಾಡ್ಕೊತೀವಿ, ಅದು ಇದು ಅಂತ ಯಾವ್ದನ್ನ ಕೆಲಸ ಮಾಡ್ಕೊತೀವಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬನ್ನಿ ಕೆಲಸಕ್ಕೆ. ಇನ್ಮೇಲೆ ಸ್ಟ್ಯಾಂಡರ್ಡಾಗಿ ಹೋಗ್ಬೇಕು ನೀವು ಇಬ್ರು, ಸರಿನಾ? ಇನ್ನೂ ಫೋನ್ ಮಾಡಿ ಹೇಳ್ತಾರಂತೆ, ಏನು ಬಟ್ಟೆ ಹಾಕೋಬೇಕು ಎಲ್ಲನೂ ಅವ್ರು ಹೇಳಿದ್ರು. ಇವತ್ತು ಫಸ್ಟ್ನೇ ದಿನ ಹೋದ್ಮೇಲೆ ಅವರೇ ಹೇಳ್ತಾರೆ ಯಾವ ಬಟ್ಟೆ ಹಾಕೋಬೇಕು ಏನು ಮಾಡಬೇಕು ಅಂತ. ಆಮೇಕಿಂದ ಹಂಗೆ ಹಿಂಗೆ ನೀವು ಪಾಲಿಸ್ಕೊಂಡು ಹೋಗ್ರಿ ಅಂತ ಹೇಳೋರಿ. ನಾವು ಸರಿ ಆಯಿತು ಅಂತ ಹೇಳಿದೀವಿ. ಇನ್ನೇನು ಇಲ್ಲ ಕಣಮಿ, ಹೋಗೋದು ಬರೋದು ಅಷ್ಟೇ ನೀನಿಯ. ಸರಿ ಸರಿ ಬರ್ರಿ, ನಮ್ಮ ಕಷ್ಟ ಕಾಲೆಲ್ಲ ತೀರ್ತಾ ಬಂತು. ಲೇ ಬಾರೆ, ಏನೋ ಒಂಚೂರು ಸಿಹಿ ಮಾಡೋಣ, ಒಂಚೂರು ಪಾಯಸ ಗೀಸ ಏನಾದ್ರೂ ವ್ಯವಸ್ಥೆ ಮಾಡೋಣ ಬಾ. ಸರಿ ಸರಿ ನಡಿ. ಪೊದ್ದಿ ಅವಳ ಗಂಡನ್ನ ತಿರ್ಬೋಕಿ ಥರ ತಿರ್ಗಾಕ್ಬಿಟ್ಟವಳೆ. ನಮ್ಮ ಗಂಡುಗಳೇನೇ ಎಷ್ಟು ವಾಸಿ ನೋಡ್ದ. ನಮ್ಮ ಗಂಡುಗಳು ಪಾಪ ಎಷ್ಟು ಒಳ್ಳೆಯವರು, ನಮಗೋಸ್ಕರ ಅಂತ ಕೆಲಸನೇ ಹುಡಿಕೊಂಡು ಬಂದ್ಬಿಟ್ರು. ಬರ್ರಿ ಬರ್ರಿ ಹೋಗನ್ ಬರ್ರಿ. ಅದು ಮದುವೆ ಆಗಿಲ್ಲ ಅಂತ ಇರೋ ವಿಷಯನ ಇವ್ರಿಗೆ ಒಳ್ಳೆ ಇಲ್ಲ ಅಲ್ವಾ? ಇವ್ರಿಗೆ ಹೇಳೋ ಅವಶ್ಯಕತೆ ತಾನೇ ಏನೈತೆ? ನೀನು ಸುಮ್ಕಿರಲ್ಲ, ಎಲ್ಲ ಹೇಳ್ಕೊಂಡು ಕುಂತ್ಕೊಳಕಾಯ್ತದ? ನಿನ್ನ ತಲೆನಾಗ ಏನು ಬುದ್ಧಿ ಇಲ್ಲ, ಲೊದ್ದಿ ನೀನು ಏರೋದು, ಸುಮ್ಕಿರು. ಹಾಂ ಸರಿ ಬಿಡು, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಒಂದು 2 ದಿನ.